4ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ವಿವಿಧ ಸಂಘಟನೆಗಳ ಬೆಂಬಲ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಮುಂಬರುವ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ನೂತನ ರೈಲ್ವೆ ಮಾರ್ಗ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಪಟ್ಟಣದ ಹುತಾತ್ಮ ಸರ್ಕಲ್ನಲ್ಲಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಸೋಮವಾರ 4ನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಸತ್ಯಾಗ್ರಹಕ್ಕೆ ಗ್ರಾಮ ಪಂಚಾಯತ್ ನೌಕರರ ಸಂಘ ಮತ್ತು ಎಸ್ಡಿಪಿಐ ಪಕ್ಷದ ಹಾಗೂ ಸಮಾಜ ಸೇವಕ ಇಸ್ಮಾಯಿಲ್ ಹವಾಲ್ದಾರ್ ವತಿಯಿಂದ ಬೆಂಬಲ ವ್ಯಕ್ತಪಡಿಸಲಾಯಿತು. ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಎಸ್ಡಿಪಿಐ ಪಕ್ಷದ ಕಾರ್ಯಕರ್ತರು ಸೋಮವಾರ ಸತ್ಯಾಗ್ರಹದ ವೇದಿಕೆಗೆ ಆಗಮಿಸಿ ರೈಲು ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷ ವೀರಭದ್ರ ಕಂಪ್ಲಿ, ಇಸ್ಮಾಯಿಲ್ ಹವಾಲ್ದಾರ್, ಎಸ್ಡಿಪಿಐ ಪಕ್ಷದ ಮುಖಂಡರುಗಳಾದ ಅಲ್ತಾಫ್ ಮುಲ್ಲಾ ಮತ್ತು ಸಾದಿಕ್ ದಿಲಾವರ್ ಮಾತನಾಡಿ, ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ನಡೆಯುತ್ತಿರುವ ಈ ಒಂದು ಹೋರಾಟಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇವೆ. ಈ ರೈಲು ಮಾರ್ಗದಿಂದ ಭಾಗದ ಕೋಟ್ಯಾಂತರ ಭಕ್ತರು ಬರುವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಯಲ್ಲಮ್ಮ ದೇವಸ್ಥಾನ, ಶಿರಸಂಗಿ ಕಾಳಮ್ಮ, ಶಬರಿಕೊಳ್ಳ, ಗೊಡಚಿ ವೀರಭದ್ರೇಶ್ವರ, ರಾಮದುರ್ಗ ಶಿವನಮೂರ್ತಿ ದೇವಸ್ಥಾನಗಳ ದರ್ಶನ ಮತ್ತು ಪ್ರವಾಸಿ ತಾಣಗಳ ಭೇಟಿ ಸುಗಮ ಮತ್ತು ಅಗ್ಗವಾಗಲಿದೆ. ಆದ್ದರಿಂದ ಆದಷ್ಟು ಬೇಗ ಈ ರೈಲು ಮಾರ್ಗವನ್ನು ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿದರು. ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ನಡೆಯುತ್ತಿರುವ ಈ ಒಂದು ಹೋರಾಟಕ್ಕೆ ನಮ್ಮ ಎಸ್ಡಿಪಿಐ ಪಕ್ಷ ವತಿಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇವೆ. ಈ ರೈಲ್ವೆ ಮಾರ್ಗ ನಿರ್ಮಾಣವಾದರೆ ನಮ್ಮ ರಾಮದುರ್ಗ ಪಟ್ಟಣ ಹೆಚ್ಚಿನ ಅಭಿವೃದ್ಧಿ ಹೊಂದಲಿದೆ. ಧಾರವಾಡಕ್ಕೆ ವ್ಯಾಸಂಗಕ್ಕಾಗಿ ಹೋಗುವ ವಿದ್ಯಾರ್ಥಿಗಳು ಮತ್ತು ಹೈಕೋರ್ಟ್ಗೆ ಹೋಗುವ ವಕೀಲರಿಗೂ ಸಾರ್ವಜನಿಕರಿಗೂ ಸಾಕಷ್ಟು ಅನುಕೂಲವಾಗುವ ಜೊತೆಗೆ ಸಮಯ ಮತ್ತು ಹಣ ಎರಡೂ ಉಳಿತಾಯವಾಗಲಿದೆ. ಆದ್ದರಿಂದ ಈ ಯೋಜನೆಯನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪದಾಧಿಕಾರಿಗಳು, ಎಸ್ಡಿಪಿಐ ಪಕ್ಷದ ಕಾರ್ಯಕರ್ತರು, ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಏನೇನು ಸೌಲಭ್ಯಗಳು ಸಿಗುತ್ತಾವ ಆ ತರ ಇದು ಒಂಥರ ಸೌಲಭ್ಯ ನಮಗೆ ರೈಲ್ವೆ ಸೌಲಭ್ಯ. ಈ ಸೌಲಭ್ಯ ಪಡಿಬೇಕಾದ್ರೆ ನಾವು ರೈಲು ಕ್ರಿಯಾ ಸಮಿತಿ ಹೋರಾಟಕ್ಕೆ ಬೆಂಬಲ ಕೊಡಲೇಬೇಕು. ಈ ಹೋರಾಟ ಯಶಸ್ವಿ ಮಾಡಬೇಕು. ನಮಗ ಮೊದಲನೇದಾಗಿ ರಾಮದುರ್ಗ ತಾಲೂಕಿನಾಗ ಶಬರಿಪಾಳ ಬರ್ತೈತಿ, ಸೌದತ್ತಿ ಒಳಗ ಏನೈತಲ್ಲ ಶಿರಸಂಗಿ ಕಾಳಮ್ಮ ಆ ದೇವಸ್ಥಾನ ಬರ್ತೈತಿ, ಅಲ್ಲಿ ಲಕ್ಷಗಟ್ಟಲೆ ಜನ ಬಂದು ಹೋಗ್ತಾರ. ಅದೇ ರೀತಿ ಯಲ್ಲಮ್ಮ ಗುಡ್ಡಕ್ಕ ಬಂದುಣಿ ಬಾರತುಣಿ ಅಂತಂದ್ರ ಲಕ್ಷಾಂತರ ಜನ ಭಕ್ತರು ತಾಯಿಗೆ ಬಂದು ದರ್ಶನ ಪಡೆದು ಹೋಗ್ತಾರ. ಕೆಲವೊಂದಿಷ್ಟು ಸ್ಥಳಗಳ ಪುಣ್ಯಕ್ಷೇತ್ರಗಳದಾವ. ದಯವಿಟ್ಟು ನಮ್ಮ ಕೂಗನ್ನ ಕೇಳಿ ಕೇಂದ್ರ ಸರ್ಕಾರ ತಮ್ಮ ಬಜೆಟ್ ಒಳಗೆ ಏನೈತಲ್ಲ ತಾವು ಈ ಬೇಡಿಕೆನ ಇಟ್ಟುಕೊಂಡು ಕ್ರಿಯಾ ಯೋಜನೆ ಮಾಡಿ ಮಂಜೂರಿ ಮಾಡಿ ನಮ್ಮ ಒಂದು ಬೇಡಿಕೆ ಈಡೇರಿಸಿ ಅನ್ನುವಂತ ಮಾತನ್ನು ಹೇಳ್ತಾ ಕಾಲಿಡ್ತಿದ್ದೆ. ಇವತ್ತಿನ ದಿನ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಮದುರ್ಗ ಸಮಿತಿ ವತಿಯಿಂದ ಈ ರೈಲ್ವೆ ಹೋರಾಟಕ್ಕೆ ಲೋಕಾಪುರದಿಂದ ಧಾರವಾಡಕ್ಕೆ ಏನು ಈ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯನ್ನು ಸತ್ಯಾಗ್ರಹ ಧರಣಿಯನ್ನು 4 ದಿನ ಕಾಲಿಟ್ಟಿದೆ. ಇದಕ್ಕೆ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಬೆಂಬಲ ಸೂಚಿಸುತ್ತೇವೆ. ಈ ರೈಲ್ವೆಯು ನಮಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ತಮ್ಮ ಬಜೆಟ್ನಲ್ಲಿ ಜಲ್ದಿ ಮಂಡನೆ ಮಾಡಿ ನಮಗೆ ಈ ರೈಲ್ವೆ ಅನ್ನು ಜಲ್ದಿ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಏಕೆಂದರೆ ಈ ರೈಲ್ವೆ ನಮಗೆ ಏಕೆ ಮುಖ್ಯ ಇದೆ ಅಂದರೆ ನಮಗೆ ಇಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯಾಗುತ್ತದೆ. ಹಾಗೂ ಬಹಳ ಜನರ ಇಲ್ಲಿ ರಾಮದುರ್ಗದಿಂದ ಧಾರವಾಡಕ್ಕೆ ಕಾಲೇಜ್ ಆಯಿತು, ಇಂಜಿನಿಯರ್ ಕೋರ್ಸ್ ಆಯಿತು, ಮೆಡಿಕಲ್ ಇವೆಲ್ಲ ಕಾಲೇಜ್ ಅಥವಾ ಜಾಬ್ಗೆ ಎಲ್ಲ ಧಾರವಾಡ ಇಲ್ಲಿ ಹೋಗುತ್ತಾರೆ. ಇದರಿಂದ ಅವರಿಗೆ ಹೋಗಲು ಅನುಕೂಲವಾಗಬೇಕೆಂದು ಈ ರೈಲ್ವೆ ಹೋರಾಟ ನಡೆಸುತ್ತಿದ್ದೇವೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಜಗದೀಶ್ ಶೆಟ್ಟರ್ ಅವರು ನಮಗೆ ಜಲ್ದಿ ರೈಲ್ವೆಯನ್ನು ನಮಗೆ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರೈಲ್ವೆ ಬೇಕೇ ಬೇಕು ಅನ್ನುವಂತಹ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ರೈಲ್ವೆ ಕ್ರಿಯಾ ಸಮಿತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿಯವರ ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದೆ. ಇದಕ್ಕೆ ತಾವೆಲ್ಲರೂ ಬೆಂಬಲಾರ್ಥವಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಕೂಡ ಎಲ್ಲರೂ ಸೇರಿ ಅವರ ಕೈಗೆ ಕೈ ಜೋಡಿಸಿ, ಅವರಿಗೆ ಹೆಗಲಿಗೆ ಹೆಗಲು ಜೋಡಿಸಿ ನಾವೆಲ್ಲರೂ ಸೇರಿ
ಈ ಹೋರಾಟದಲ್ಲಿ ಪಾಲ್ಗೊಂಡು ರೈಲು ಬರುವವರೆಗೂ ಈ ಹೋರಾಟವನ್ನ ನಿರಂತರವಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿ ಕೇಂದ್ರ ಸರ್ಕಾರ ತನ್ನ ತರಲು ಈ ಬರುವಂತಹ ಬಜೆಟ್ನಲ್ಲಿ ಈ ರೈಲ್ವೆ ಹೋರಾಟ ಸಮಿತಿಗೆ ಬರೀ ಆಶ್ವಾಸನೆ ಕೊಡುವುದಲ್ಲ, ಈಗಾಗಲೇ ಹೋರಾಟ ಸುಮಾರು 20ರಿಂದ 25 ವರ್ಷಗಳಿಂದ ನಡೀತಾ ಬಂದಿದೆ. ಈ ಹೋರಾಟಕ್ಕೆ ಅನುಗುಣವಾಗಿ ಕೇಂದ್ರ ಸರ್ಕಾರದವರು ಬರ್ತಕ್ಕಂಥ ಈ ಬಜೆಟ್ ಕಾರ್ಯಕ್ರಮದಲ್ಲಿ ಇದನ್ನು ಅನುಷ್ಠಾನಗೊಳಿಸಬೇಕಂತ ಈ ಎಲ್ಲರ ಹೋರಾಟಗಾರರ ಪರವಾಗಿ ಹಾಗೂ ಈ ಹೋರಾಟದ ಒಂದು ಭಾಗವಾಗಿ ನಾವು ಇಚ್ಛೆ ಪಡುತ್ತಿದ್ದು ಅವರು ನೆರವೇರಿಸ್ತಾರೆ ಅನ್ನುವಂತ ಒಂದು ವಿಶ್ವಾಸ ಇದೆ. ಅದೇ ರೀತಿ ನಮ್ಮ ಹೋರಾಟಕ್ಕೆ ಎಲ್ಲರ ಸಹಾಯ ಸಹಕಾರ ಅಗತ್ಯವಿದ್ದು ಈ ಕ್ಷೇತ್ರದ ಎಲ್ಲ ಜನರು ಇದಕ್ಕಾಗಿ ಕೈ ಜೋಡಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ.